ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ತಿಯಾಗಿರೋ ಫುಡ್ ಕೊಬ್ಬರಿ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಏನೇನು ಬೇಕು ಅಂದರೆ 1/4 kg ಗೋಡಂಬಿ, 1/4 kg ದ್ರಾಕ್ಷಿ, 1/4 kg ಬಾದಾಮಿ, ಗಸಗಸೆ ಮತ್ತು ಅಂಟು ಅಂತ ಬರುತ್ತೆ, ದಿಂಡ್ಗುಡ್ ಮೇಣ ಅಂತಲೂ ಕರೀತಾರೆ, 1/4 kg ಉತ್ತುತ್ತೆ ಮತ್ತು ಅರ್ಧ kg ಮೇಲೈತೆ ಬೆಲ್ಲ, ಸೋಪು, ಶುಂಠಿ, ಏಲಕ್ಕಿ, ಲವಂಗ ಕುಟ್ಟಿಟ್ಕೊಂಡಿದ್ದೀವಿ. ಆಮೇಲೆ ಕೊಬ್ಬರಿ ಮಿಕ್ಸಿ ಆದರೂ ಹಾಕೊಬೋದು, ತುರಿದಾರು ಹಾಕೋಬೋದು. ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಪ್ಪದಲ್ಲೇ ಹುರ್ಕೋಬೇಕು ಎಲ್ಲದನ್ನು. ತುಪ್ಪದ ಕಾಯಕ್ಕಿಟ್ಮೇಲೆ ಅಂಟಂತ ಹೇಳಿದ್ನಲ್ಲ, ಅದನ್ನು ಚೆನ್ನಾಗೆ ತುಪ್ಪದಲ್ಲೇ ಹುರಿಬೇಕು. ಫುಲ್ ಅರಳಬೇಕದು, ಆ ಥರ ಹುರ್ಕೊಳ್ಳಿ. ನೋಡ್ತಿದ್ದೀರಲ್ಲ ನೀವೇ, ನೋಡಿ ಈ ಥರ ಆಗಬೇಕು. ನೆಕ್ಸ್ಟು ಗೋಡಂಬಿ ಕುಟ್ಟಿಟ್ಕೊಂಡಿದ್ದೀವಿ, ಅದನ್ನು ಅಷ್ಟೇ ತುಪ್ಪದಲ್ಲೇ ಹುರಿಬೇಕು. ಎಲ್ಲ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲೇ ಹುರಿಬೇಕು. ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಆಗಬೇಕು ಕಲರ್. ಆಮೇಲೆ ದ್ರಾಕ್ಷಿ ಸ್ವಲ್ಪ ಅರಳಬೇಕು, ಆ ಥರ ಹುರ್ಕೊಳ್ಳಿ ಸಾಕು. ಆಮೇಲೆ ಬಾದಾಮಿನೂ ಅಷ್ಟೇ ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳಿ. ನೆಕ್ಸ್ಟು ಗಸಗಸೆ ಲೈಟಾಗಿ ಹುರ್ಕೊಳ್ಳಿ ಸಾಕು. ನೆಕ್ಸ್ಟು ಉತ್ತುತ್ತಿನೂ ಅಷ್ಟೇ, ಉತ್ತುತ್ತಿ ಹುರಿದಾದ್ಮೇಲೆ ನೆಕ್ಸ್ಟು ಬೆಲ್ಲ ಪಾಕಕ್ಕೆ ಮಾಡ್ಕೊಳ್ಳಿ. ಜಾಸ್ತಿ ಏನು ನೀರು ಹಾಕಕ್ಕೆ ಹೋಗ್ಬೇಡಿ, ತುಂಬ ಪಾಕ ಏನ್ಬೇಡ, ಒಂದು ಎಳೆ ಬಂದರೆ ಸಾಕು. ಈ ಥರ ಬರಬೇಕು, ನೋಡ್ತಿದ್ದೀರಲ್ಲ, ಅಂಟಿಂಗ್ ಬರಬೇಕು. ಆಮೇಲೆ ಆಫ್ ಮಾಡಿ ನಾವು ಇವಾಗ ಏನೇನು ತುರಿದಿಟ್ಕೊಂಡಿದ್ದೀವಿ ಮತ್ತು ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿದ್ದೀವಲ್ಲ, ಬೇಗನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಬೇಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರೆಕ್ಟ್ ಹದಕ್ಕೆ ತರಬೇಕು. ನಿಮಗೆ ತೋರಿಸ್ತೀನಿ. ಬೇಗ ಮಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಪಾಕ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಉಂಡೆ ಕಟ್ಟಕ್ಕೆ ಬರೋದಿಲ್ಲ ನಿಮಗೆ. ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಬಿಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟ್ ಆಯಿತು. ಇವಾಗ ಬಿಸಿಯಾಗಿರುತ್ತೆ ಅದು. ಬಿಸಿಯಾಗಿರುವಾಗಲೇ ಉಂಡೆ ಮಾಡಿ ಇಡಬೇಕು. ಇಲ್ಲಾಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿಯೂ ಇರುತ್ತೆ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.